ರಘು ಮತ್ತೆ ಗಿಲ್ಲಿ, ರಘು ಲವ್ಸ್ ಗಿಲ್ಲಿ ಅಂತ ಹೇಳಿ ಅಥವಾ ಗಿಲ್ಲಿ ಲವ್ಸ್ ರಘು ಅನ್ನುವಂತಹ ಒಂದು ಕ್ಯಾಪ್ಷನ್ನ ಜೊತೆಗೆ ವಿಡಿಯೋನ ಕೂಡ ಪ್ಲೇ ಮಾಡಲಾಗಿತ್ತು. ಸೂಪರ್ ಸಂಡೇ ವಿತ್ ಸುದೀಪ್ ಅನ್ನುವಂತಹ ಎಪಿಸೋಡಲ್ಲಿ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇವರಿಬ್ಬರ ನಡುವೆ ಬಿಲ್ಡ್ ಆಗ್ತಾ ಇದೆ ಅನ್ನುವಾಗ್ಲೇ ಯಾರ ಒಂದು ದೃಷ್ಟಿ ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಬ್ರು ಕೂಡ ದೂರ ದೂರ ಆಗಿದ್ದಾರೆ. ಅದು ಕೂಡ ಯಾವ ರೇಂಜಿಗೆ ಅಂತ ಹೇಳಿದ್ರೆ ರಘು ಅವರು ಗಿಲ್ಲಿ ಅವರಿಗೆ ಒಂದೇ ಒಂದು ತುತ್ತು ಅನ್ನ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋ ರೀತಿನಲ್ಲಿ ಆಗಿದೆ. ಅದು ಕೂಡ ಕೊಟ್ಟಿಲ್ಲ ಕೂಡ. ಅಟ್ ದ ಸೇಮ್ ಟೈಮ್ ರಘು ಅವರು ರಾಶಿಕಾ ಮತ್ತೆ ಸೂರಜ್ ಅವರ ಜೊತೆ ಅದೇ ಒಂದು ಫುಡ್ ಅನ್ನ ಅಥವಾ ಅದೇ ಒಂದು ಊಟವನ್ನ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಸಖತ್ ಡಿಸಪಾಯಿಂಟ್ ಆಗುವಂತಹ ಒಂದು ವಿಷಯ ಅಂತಾನೆ ಹೇಳ್ಬಹುದು. ಇದರ ಜೊತೆಗೆ ಉತ್ತಮ ಮತ್ತು ಕಳಪೆ ಕೊಡುವಂತಹ ಸಮಯದಲ್ಲಿ ಕೂಡ ಅಷ್ಟೇನೆ ರಘು ಅವರು ಒಂದು ಮಾತನ್ನ ಹೇಳಿರ್ತಾರೆ, ಕಾಮಿಡಿ ಮತ್ತು ಪರ್ಸನಲ್ ಸ್ಪೇಸ್ ನ ನಡುವೆ ಒಂದು ಲೈನ್ ಇರುತ್ತೆ, ಅದನ್ನ ಕ್ರಾಸ್ ಮಾಡಬಾರ್ದು ಅನ್ನುವಂತಹ ವಿಷಯವನ್ನ ಹೇಳಿರ್ತಾರೆ. ಸೊ ಇವಿಷ್ಟನ್ನು ಅಬ್ಸರ್ವ್ ಮಾಡಿದಾಗ ಕೆಲವೊಂದಿಷ್ಟು ವಿಷಯಗಳು ನನ್ನ ತಲೆಗಂತೂ ಬಂತು. ಸೊ ಸಖತ್ ಡಿಸಪಾಯಿಂಟ್ ಆಗುವಂತಹ ವಿಷಯ ಇದು ರಘು ಅವರ ಬಗ್ಗೆ. ಬಟ್ ಗಿಲ್ಲಿ ಅವರ ಬಗ್ಗೆ ಕೂಡ ಸಾಕಷ್ಟು ಡಿಸಪಾಯಿಂಟ್ ಆಗುವಂತಹ ವಿಷಯಗಳು ಕೂಡ ಇದಾವೆ. ಸೊ ಬನ್ನಿ ಹಾಗಾದ್ರೆ ಈ ಒಂದು ಟಾಪಿಕ್ ನ ಬಗ್ಗೆ ನನ್ನ ಒಪಿನಿಯನ್ ಅನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಪಾಯಿಂಟ್ಗಳನ್ನು ಕವರ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ, ಬಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿ ನನ್ನ ಅಭಿಪ್ರಾಯವನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮ್ಗೆ ಏನು ಅನ್ಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ನಂತರ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಮೊದಲನೇದಾಗಿ ಕಳಪೆ ಮತ್ತು ಉತ್ತಮ ಕೊಡುವಂತಹ ವಿಷಯಕ್ಕೆ ಬರೋದಾದ್ರೆ, ಮ್ಯೂಟೆಂಟ್ ರಘು ಅವರು ಗಿಲ್ಲಿ ಅವರ ಹೆಸರನ್ನ ಕಳಪೆಗೆ ಸೂಚಿಸ್ತಾರೆ ಮತ್ತು ಕಾಮಿಡಿ ಮತ್ತೆ ಪರ್ಸನಲ್ ಸ್ಪೇಸ್ ನ ನಡುವೆ ಒಂದು ಲೈನ್ ಇದೆ, ಅದನ್ನ ದಾಟಬಾರ್ದು ಅಂತ ಹೇಳಿರ್ತಾರೆ. ಸೊ ಈ ಒಂದು ಮಾತನ್ನ ಇಲ್ಲಿ ರಘು ಅವರು ಹೇಳಿದ್ದು ಸರಿಯಾಗಿದೆ. ಬಟ್ ಆ ಒಂದು ಲೈನ್ ಅನ್ನ ದಾಟೋ ರೀತಿ ಮಾಡಿದ್ಯಾರು ಅಥವಾ ಆಲ್ರೆಡಿ ದಾಟಿರೋದು ಯಾರು? ರಘು ಅವರೇನೆ. ಯಾಕೆ ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಮ್ಯೂಟೆಂಟ್ ರಘು ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಬಂದಾಗ ಮ್ಯೂಟೆಂಟ್ ರಘು ಅವರು ಗಿಲ್ಲಿ ಅವರ ಜೊತೆ ಎಷ್ಟು ಸಲಗಿಂದ ಇದ್ರು ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ. ಸೊ ಅಲ್ಲಿ ಪರ್ಸನಲ್ ಸ್ಪೇಸ್ ಅನ್ನೋದಕ್ಕಿಂತ ಇನ್ನೂ ಕೂಡ ಜಾಸ್ತಿನೇ ಇಬ್ರು ಕೂಡ ಮಿಂಗಲ್ ಆಗ್ತಾ ಇದ್ರು, ಅಥವಾ ಇಬ್ರು ಕೂಡ ಆ ಒಂದು ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಪರ್ಸನಲ್ ಸ್ಪೇಸ್ ಅನ್ನೋದ್ರಲ್ಲಿ ಇರಲೇ ಇಲ್ಲ, ಆ ರೇಂಜಿಗೆ ಇದ್ರು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಗಿಲ್ಲಿ ಅವರ ಒಂದು ವಿಷಯವಾಗಿ ಮಾತಾಡೋದಾದ್ರೆ, ಮ್ಯೂಟೆಂಟ್ ರಘು ಅವರು ಬಂದು ಗಿಲ್ಲಿ ಅವರನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು, ಮತ್ತೆ ತುಂಬಾ ಜನರ ಸಹಾಯದಿಂದ ಅವರನ್ನ ಹಿಡ್ಕೊಂಡು ಅವರಿಗೆ ಕಾವ್ಯ ಅವರಿಂದ ರಾಖಿಯನ್ನ ಕೂಡ ಕಟ್ಟಿಸಿದ್ರು. ಸೊ ಇಲ್ಲಿ ಗಿಲ್ಲಿ ಅವರಿಗೆ ಮ್ಯೂಟೆಂಟ್ ರಘು ಅವರು ಪರ್ಸನಲ್ ಸ್ಪೇಸ್ ಅನ್ನ ದಾಟಬಾರ್ದು, ಅಥವಾ ಪರ್ಸನಲ್ ಸ್ಪೇಸಿಗೆ ಒಂದು ಲೈನ್ ಇರುತ್ತೆ, ಆ ಲೈನ್ ಅನ್ನ ದಾಟಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಗಿಲ್ಲಿ ಅವರ ಪರ್ಸನಲ್ ವಿಷಯಕ್ಕೆ ಹೋಗಿದ್ದೇನೆ ಮ್ಯೂಟೆಂಟ್ ರಘು ಅವರು. ಸೊ ಇದು ನನ್ನ ಒಪಿನಿಯನ್. ಹಾಗೇನೆ ಇದು ಸಖತ್ ಹೈಲೈಟ್ ಆಗುವಂತಹ ವಿಷಯ. ಯಾಕೆ ಅಂತ ಹೇಳಿದ್ರೆ, ಇದು ಇಲ್ಲಿ ಗಿಲ್ಲಿಯ ಫೀಲಿಂಗ್ಸ್ ಏನೋ ಇರಬಹುದು. ಇವಾಗ ಕಾವ್ಯ ಮೇಲೆ ಅವರಿಗೆ ಒಳ್ಳೆ ಫ್ರೆಂಡ್ ಅನ್ನೋ ರೀತಿನಲ್ಲಿ ಕೂಡ ಇರಬಹುದು, ಅಥವಾ ಒನ್ ಸೈಡ್ ಲವ್ ಅಂತಾನೆ ತಿಳ್ಕೊಳ್ಳಿ. ಏನೇ ಆಗಿರ್ಲಿ, ಅದು ಒಂದು ಗಿಲ್ಲಿಯ ಫೀಲಿಂಗ್ ಆಗಿರುತ್ತೆ. ಬಟ್ ಅವರನ್ನ ಅಂದ್ರೆ ಕಾವ್ಯ ಅವರನ್ನ ಸಿಸ್ಟರ್ ಆಗಂತೂ ಇಲ್ಲಿ ಗಿಲ್ಲಿ ಅವರಂತೂ ನೋಡ್ತಾ ಇರೋದಿಲ್ಲ. ಬಟ್ ಇಲ್ಲಿ ಮ್ಯೂಟೆಂಟ್ ರಘು ಅವರು ಬಂದು ಅದು ಅವರ ಪರ್ಸನಲ್ ವಿಷಯ, ಪರ್ಸನಲ್ ಭಾವನೆ, ಅವರ ಒಂದು ವೈಯಕ್ತಿಕ ವಿಷಯ ಆಗಿರುತ್ತೆ. ಸೊ ಅಂತಹ ವಿಷಯದಲ್ಲಿ ಮೂಗು ತೋರಿಸಿದ್ಯಾರು? ಮ್ಯೂಟೆಂಟ್ ರಘು ಅವರನ್ನೇ. ಫಸ್ಟ್ ಬಂದು ಗಿಲ್ಲಿ ಅವರನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ, ಮತ್ತು ಬೇರೆಯವರ ಸಹಾಯದಿಂದ ಕೂಡ ಅವರ ಕೈಗೆ ಕಾವ್ಯ ಅವರ ಮೂಲಕ ರಾಖಿಯನ್ನ ಕಟ್ಟಿಸಿದ್ರು. ಸೊ ಪರ್ಸನಲ್ ಸ್ಪೇಸ್ನ ಲೈನನ್ನು ಮೊದಲು ದಾಟ್ಕೊಂಡು ಬಂದಿದೆ ಮ್ಯೂಟೆಂಟ್ ರಘು ಅವರು. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ರಘು ಅವ್ರ ಜೊತೆ ಇಲ್ಲಿ ಗಿಲ್ಲಿ ಅವರು ತುಂಬಾ ಕ್ಲೋಸ್ ಆಗಿನೇ ಇದ್ರು. ಇದಾದ ನಂತರ ರೀಸೆಂಟ್ ಆಗಿನೇ ಧನು ಮತ್ತು ಮ್ಯೂಟೆಂಟ್ ರಘು ಇಬ್ಬರು ಕೂಡ ಸೇರಿ ಗಿಲ್ಲಿ ಅವರನ್ನ ಕೈ ಎರಡು ಹಿಡ್ಕೊಂಡಿದ್ರು, ಕಾಲು ಕೂಡ ಎರಡನ್ನ ಹಿಡ್ಕೊಂಡು ಅವರನ್ನ ಎತ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ್ರು, ಅಥವಾ ಅವ್ರು ಹಿಡ್ಕೊಂಡು ಆಟ ಆಡ್ತಾ ಇದ್ರು. ಸೊ ಇದು ಕೂಡ ಅವರ ಪರ್ಸನಲ್ ಸ್ಪೇಸ್ ಅಲ್ವಾ? ಸೊ ಇದರ ಬಗ್ಗೆ ಮೊದಲು ಇಲ್ಲಿ ಮ್ಯೂಟೆಂಟ್ ರಘು ಅವರು ಯೋಚನೆ ಮಾಡಬೇಕು. ಯಾಕಂತಂದ್ರೆ ಈ ಹಿಂದೆ ಕಾಟ್ಲಾ ಕಿಚನ್ ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಅವರು ಕೂಡ ಇದ್ರು, ಮ್ಯೂಟೆಂಟ್ ರಘು ಅವರು ಕೂಡ ಇದ್ರು. ಆಗ್ಲಿಂದಾನೆ ಗಿಲ್ಲಿ ಅವರ ಸ್ವಭಾವ ಮ್ಯೂಟೆಂಟ್ ರಘು ಅವರಿಗೂ ಕೂಡ ಗೊತ್ತು. ಹಾಗೆ ಇಬ್ರಿಗೂ ಕೂಡ ಆಗ್ಲಿಂದಾನೆ ಸ್ವಲ್ಪ ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಇತ್ತು. ಸೊ ಅದರಿಂದಾಗಿನೇ ಇಲ್ಲಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದ ಹಾಗೆಯೇ ಮ್ಯೂಟೆಂಟ್ ರಘು ಅವರು ಗಿಲ್ಲಿ ಅವರನ್ನ ಆ ರೀತಿಯಾಗಿ ಹಿಡ್ಕೊಂಡು ರಾಖಿ ಎಲ್ಲ ಕಟ್ಟಿಸಿದ್ದು. ಸೊ ಆಲ್ರೆಡಿ ಇಬ್ರು ಕೂಡ ಪರ್ಸನಲ್ ವಿಷಯದಲ್ಲೂ ಕೂಡ, ಅಥವಾ ಅವರ ಒಂದು ವೈಯಕ್ತಿಕ ವಿಷಯದಲ್ಲೂ ಕೂಡ ಆಲ್ರೆಡಿ ಮೂಗು ತೋರಿಸ್ತಾ ಇದ್ದಾರೆ, ಅಥವಾ ಆ ಒಂದು ವಿಷಯವನ್ನ ಅವರು ಹೈಲೈಟ್ ಮಾಡೋ ರೀತಿ ಇಲ್ಲ ನನಗೆ ಪರ್ಸನಲ್ ಸ್ಪೇಸ್ ಬೇಕು ಅಂತ ಹೇಳಿ ಮ್ಯೂಟೆಂಟ್ ರಘು ಅವರು ಕೂಡ ಆಲ್ರೆಡಿ ಕೇಳಿಲ್ಲ, ಅಥವಾ ಗಿಲ್ಲಿ ಅವರು ಕೂಡ ಇಲ್ಲಿ ಮ್ಯೂಟೆಂಟ್ ರಘು ಅವರು ಬಂದಾಗ ಕೇಳಿಲ್ಲ. ಇಲ್ಲಿ ಮ್ಯೂಟೆಂಟ್ ರಘು ಅವರು ತಮಗೆ ಪರ್ಸನಲ್ ಸ್ಪೇಸ್ ಬೇಕು ಅನ್ನೋದಾಗಿದ್ರೆ, ಅಥವಾ ಗಿಲ್ಲಿ ಅವರನ್ನ ಸ್ವಲ್ಪ ದೂರನೇ ಇಡಬೇಕು, ಗಿಲ್ಲಿದು ಸ್ವಲ್ಪ ಓವರ್ ಆಗ್ತಾ ಇದೆ ಅನ್ನೋದಾದ್ರೆ, ಬಿಗ್ ಬಾಸ್ ಮನೆಗೆ ಬರುವಾಗ್ಲೇನೆ ಅವರು ಖಂಡಿತವಾಗ್ಲೂ ಗಿಲ್ಲಿ ಬಗ್ಗೆ ನೋಡೇ ಇರ್ತಾರೆ. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯ ಗೇಮ್ ಆಡ್ತಾ ಇದ್ದಾನೆ ಅನ್ನೋದು ಹೊರಗಡೆ ತೋರಿಸ್ತಾ ಇದ್ರು. ಮ್ಯೂಟೆಂಟ್ ರಘು ಅವರು ಬರೋಕ್ಕಿಂತ ಮೊದಲು ಕೂಡ ಗಿಲ್ಲಿ ಹಂಗೇನೆ ಇದ್ದ, ಈಗಲೂ ಕೂಡ ಹಂಗೇನೆ ಇದ್ದಾನೆ. ಸೊ ಇದನ್ನೆಲ್ಲ ಇಲ್ಲಿ ಮ್ಯೂಟೆಂಟ್ ರಘು ಅವರು ನೋಡ್ಕೊಂಡೇ ಬಂದಿರ್ತಾರೆ. ಈ ವಿಷಯನ ನೋಡ್ಕೊಂಡು ಬಂದ ಮೇಲೂ ಕೂಡ ಗಿಲ್ಲಿಗೆ ಅಷ್ಟೆಲ್ಲ ಫ್ರೀಡಮ್ ಕೊಟ್ಟಿದ್ದು ಮ್ಯೂಟೆಂಟ್ ರಘು ಅವರನ್ನೇ. ನೀವು ಬೇಕಿದ್ರೆ ಇವಾಗ ಸೂರಜ್ ಅವರನ್ನ ನೋಡಿ, ಸೂರಜ್ ಸಿಂಗ್ ಅವರ ಜೊತೆ ಗಿಲ್ಲಿ ಅವ್ರು ಹಂಗೆ ರಿಯಾಕ್ಟ್ ಮಾಡ್ತಾರ, ಅಥವಾ ಹಂಗೆ ನಡ್ಕೊಳ್ತಾರ? ಖಂಡಿತವಾಗ್ಲೂ ಇಲ್ಲ. ಯಾಕಂತಂದ್ರೆ ಸೂರಜ್ ಸಿಂಗ್ ಅವರು ಆ ಒಂದು ಫ್ರೀಡಮ್ ಅನ್ನ ಅವ್ರಿಗೆ ಕೊಟ್ಟೇ ಇಲ್ಲ ಗಿಲ್ಲಿ ಅವರಿಗೆ. ಸೊ ಹೀಗಾಗಿ ಗಿಲ್ಲಿ ಅವರಿಗೆ ಸೂರಜ್ ಸಿಂಗ್ ಅವರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಸೋದು ಇಲ್ಲ, ಅಥವಾ ಅವರಿಬ್ಬರ ನಡುವೆ ಆ ಫ್ರೆಂಡ್ಶಿಪ್ ಕೂಡ ಇಲ್ಲ. ಸೊ ಹೀಗಾಗಿ ಇಲ್ಲಿ ಸೂರಜ್ ಅವರಿಗೆ ಅವರದೇ ಆದಂತಹ ಪರ್ಸನಲ್ ಸ್ಪೇಸ್ ಸಿಗ್ತಾ ಇದೆಯಲ್ವಾ? ಸೊ ಅದೇ ರೀತಿಯಾಗಿ ಇಲ್ಲಿ ರಘು ಅವರಿಗೂ ಕೂಡ ಒಂದು ಪರ್ಸನಲ್ ಸ್ಪೇಸ್ ಬೇಕು ಅನ್ನೋದಾಗಿದ್ರೆ, ಗಿಲ್ಲಿಯನ್ನ ಸ್ವಲ್ಪ ಅಷ್ಟೇ ದೂರದಲ್ಲೇ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡಿದ್ರೆ
ಅದೇ ರೀತಿಯಾಗಿ ಆಗ್ತಾ ಇತ್ತು. ಬಟ್ ರಘು ಅವರು ಗಿಲ್ಲಿ ಅವರನ್ನ ಆಲ್ರೆಡಿ ತುಂಬಾನೇ ಕ್ಲೋಸ್ ಮಾಡಿಕೊಂಡು ನಂತರ ಈ ರೀತಿಯಾಗಿ, ಅದು ಕೂಡ ರೀಸೆಂಟಾಗಿ ಈ ರೀತಿಯಾಗಿ ಡೈಲಾಗ್ಗಳನ್ನು ಹೇಳ್ತಾ ಇದ್ದಾರೆ. ಓಕೆ, ರೀಸೆಂಟಾಗಿ ಆದರೂ ಹಿಂಗೆ ಅನಿಸ್ತಾ ಇದೆ, ಮೊದಲು ಹಂಗೆ ಅನಿಸ್ತಾ ಇರಲಿಲ್ಲ, ಇವಾಗ ಹಂಗೆ ಅನಿಸ್ತಾ ಇದೆ ಅನ್ನೋದಾದ್ರೆ, ರೀಸೆಂಟಾಗಿನೇ ಧನು ಅವ್ರ ಜೊತೆ ಸೇರಿ ಗಿಲ್ಲಿ ಅವರನ್ನ ಎತ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕೋದಾಗಿರ್ಬೋದು, ಅವರನ್ನ ಕೈಕಾಲು ಹಿಡ್ಕೊಂಡು ಎತ್ತೋದಾಗಿರ್ಬೋದು. ಸೊ ಅದು ಕೂಡ ಅವಶ್ಯಕತೆ ಇರಲಿಲ್ವಲ್ವಾ. ಸೊ ಅಷ್ಟೆಲ್ಲ ಇವರು ಅವ್ರ ಜೊತೆ ಮಾಡ್ತಾ ಇರುವಾಗ, ಸೊ ಅವರು ವಾಪಸ್ ಕೊಟ್ಟಾಗ ಅದನ್ನು ಕೂಡ ತಗೊಳ್ಬೇಕಾಗಿರುತ್ತೆ. ಅಥವಾ ಇವ್ರಿಗೆ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ, ಬೇಡ ಅನ್ನೋದಾಗಿದ್ರೆ ಸೊ ಆ ರೀತಿಯಾಗಿ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಸ್ಟಾರ್ಟಿಂಗಲ್ಲಿ ಮಾಡಿದ್ರು, ಇವಾಗ ಗಿಲ್ಲಿದು ಸ್ವಲ್ಪ ಓವರ್ ಆಗ್ತಾ ಇದೆ ಅನಿಸ್ತಾ ಇದ್ರೆ ಇವಾಗ ಅದು ಅವಾಯ್ಡ್ ಮಾಡ್ಬೋದಲ್ವಾ. ಬಟ್ ಈಗಲೂ ಕೂಡ ಅದೇ ರೀತಿಯಾಗಿ ರೀಸೆಂಟಾಗಿನೇ ಆ ರೀತಿಯಾಗಿ ನೋಡಿಕೊಂಡು ಸಡನ್ನಾಗಿ ಈ ರೀತಿಯಾಗಿ ಚೇಂಜ್ ಆದರೆ ಸ್ವಲ್ಪ ಕಷ್ಟ. ಇನ್ನು ಈ ವಾರದ ವಿಷಯಕ್ಕೆ ಬರೋದಾದರೆ, ಕಳಪೆ ಕೊಡುವಂತಹ ಸಮಯದಲ್ಲಿ ತುಂಬ ಜನ ಇಲ್ಲಿ ಗಿಲ್ಲಿ ಅವರ ಹೆಸರನ್ನೇ ತಗೊಳ್ತಾರೆ ಮತ್ತು ಅವರ ಕಾಮಿಡಿ ಸ್ವಲ್ಪ ಓವರ್ ಆಗುತ್ತೆ ಅನ್ನೋದ್ರ ಬಗ್ಗೆನೇ ಮಾತಾಡ್ತಾರೆ. ಬಟ್ ಈ ವಾರದಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ನಗ್ತಾ ಇದ್ದಿದ್ದು ಗಿಲ್ಲಿಯ ಕಾಮಿಡಿಗೋಸ್ಕರನೇ. ಸುತ್ತಲೂ ಕೂಡ ಕೂತ್ಕೊಂಡಿದ್ರು, ಗಿಲ್ಲಿ ಕಾಮಿಡಿ ಮಾಡುವಾಗ ಎಲ್ಲರೂ ಕೂಡ ಹಲಕಿಸಿತಾನೇ ಇದ್ರು. ಸೊ ಆ ರೀತಿಯಾಗಿ ಬೇರೆಯವ್ರಿಗೆ ಬೇಜಾರಾಗುತ್ತೆ ಅನ್ನೋದಾದರೆ ಆ ಸ್ಪಾಟಲ್ಲಿ ಕೂತ್ಕೊಂಡು ನಗಾಡುವಂತಹ ಅವಶ್ಯಕತೆನೇ ಇಲ್ಲ. ಇವನ್ ಕಾಮಿಡಿ ಚೆನ್ನಾಗಿರಲ್ಲ, ಬೇರೆಯವ್ರನ್ನ ತುಳಿದೇನೆ ಮಾತಾಡ್ತಾನೆ ಅಥವಾ ಕೆಳಗೆ ಹಾಕಿ ಮಾತಾಡ್ತಾನೆ ಅಂತ ಹೇಳಿ ಆ ಜಾಗವನ್ನು ಬಿಟ್ಟು ಅಲ್ಲಿಂದ ಹೋಗಬೇಕು. ಅಥವಾ ಆನ್ ದ ಸ್ಪಾಟಲ್ಲಿ ಹೇಳಬೇಕು, ಇದ್ಯಾವ ರೀತಿ ಕಾಮಿಡಿ, ಇದು ನನಗೆ ಇಷ್ಟ ಆಗ್ತಿಲ್ಲ, ಚೆನ್ನಾಗಿಲ್ಲ ಅಂತ ಆನ್ ಸ್ಪಾಟಲ್ಲಿ ಹೇಳಬೇಕು. ಬಟ್ ಅವ್ರು ಮಾಡುವಂತಹ ಕಾಮಿಡಿನೆಲ್ಲ ತಗೊಂಡು ಜೋರಾಗಿ ನಗಾಡಿ ವಾರಾಂತ್ಯದಲ್ಲಿ ಬಂದು ಅದೇ ಒಂದು ರೀಸನನ್ನು ಕೊಡ್ತಾರೆ. ಸೊ ಆ್ಯಕ್ಚುಲ್ ಆಗಿ ಇದಕ್ಕೆ ಅರ್ಥನೇ ಇಲ್ಲ, ತಲೆ ಬುಡನೇ ಇಲ್ಲ ಅಂತಲೇ ಹೇಳ್ಬಹುದು. ಇಲ್ಲಿ ಚೈತ್ರ ಕುಂದಾಪುರ್ ಅವರು ಕೂಡ ಈ ಡೈಲಾಗ್ಗಳನ್ನು ಹೊಡೆದಿದ್ರು. ಅವ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಬೇಕಿದ್ರೆ. ಅವ್ರದ್ದು ಕೂಡ ಅಲ್ಲಿ ಸಾಕಷ್ಟು ತಪ್ಪುಗಳು ಇದ್ದಾವೆ. ಸೊ ಅದ್ರ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ, ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಟೈಮ್ ಸಿಕ್ಕರೆ ಹೇಳ್ತೀನಿ, ಅಥವಾ ಈ ವಿಡಿಯೋದಲ್ಲಿ ರಘು ಅವ್ರ ವಿಷಯ ಅಷ್ಟೇ ಇರಲಿ, ಚೈತ್ರ ಅವರ ಬಗ್ಗೆ ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಬೇಕಿದ್ರೆ ಮಾಡ್ತೀನಿ. ಹಾಗೆ ರಘು ಮತ್ತು ಗಿಲ್ಲಿ ವಿಷಯ ಇದಾಗಿರೋದ್ರಿಂದ ಇವ್ರ ವಿಷಯಕ್ಕೆ ಬರೋದಾದ್ರೆ, ಇಷ್ಟೆಲ್ಲ ಫ್ರೀಡಮನ್ನು ಇಲ್ಲಿ ರಘು ಅವರೇ ಕೊಟ್ಟಿರೋದ್ರಿಂದ ಅವರು ಕೂಡ ಅದೇ ರೀತಿಯಾಗಿ ಆಡ್ತಾ ಇದ್ದಾರೆ. ಹಾಗೆಯೇ ಲೈವನ್ನು ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ ಇನ್ನೊಂದು ವಿಷಯವನ್ನು ನೀವು ಅಬ್ಸರ್ವ್ ಮಾಡಿರಬಹುದು. ಇಲ್ಲಿ ಮ್ಯೂಟೆಂಟ್ ರಘು ಅವರು ಚಪಾತಿ ಅಥವಾ ಏನೋ ಒಂದು ಅದು ತಿನ್ನುವಂತಹ ಒಂದು ಐಟಮ್, ಸೊ ಅದನ್ನು ತಿಂತಾ ಇರ್ತಾರೆ. ಆ ಸಮಯದಲ್ಲಿ ಗಿಲ್ಲಿ ಹೋಗಿ ಒಂದು ಸ್ವಲ್ಪ ಕೊಡು, ಟೇಸ್ಟ್ ನೋಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಮ್ಯೂಟೆಂಟ್ ರಘು ಅವರ ಜೊತೆ. ಅಣ್ಣ ಒಂದು ಸ್ವಲ್ಪ ಕೊಡು, ಟೇಸ್ಟ್ ನೋಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಕೂಡ ಇಲ್ಲಿ ಮ್ಯೂಟೆಂಟ್ ರಘು ಅವರು ಇರಿಟೇಟ್ ಮಾಡಬೇಡ ಹೋಗು ಅಂತಲೇ ಹೇಳ್ತಾ ಇರ್ತಾರೆ. ಒಟ್ಟಾರೆಗೆ ಕೊಡೋದಕ್ಕಂತೂ ರೆಡಿ ಇರೋದಿಲ್ಲ. ಒಂದು ಸ್ವಲ್ಪ ಕೊಡು, ಟೇಸ್ಟ್ ಮಾಡಿ ನೋಡ್ತೀನಿ, ಹೆಂಗಿದೆ ಅಂತ ನೋಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸ್ಟಿಲ್ ಇಲ್ಲಿ ರಘು ಅವರು ಕೊಡೋದಕ್ಕೆ ರೆಡಿನೇ ಇರೋದಿಲ್ಲ, ಫುಡ್ಡನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಒಂದು ಸ್ವಲ್ಪ ಕೊಡಿ, ಒಂದೇ ಬೆರಳಿನಷ್ಟಾದ್ರೂ ಕೊಡು ಅಂತ ಹೇಳ್ತಾ ಇರ್ತಾನೆ. ಸ್ಟಿಲ್ಲಲ್ಲಿ ರಘು ಅವರು ಅದನ್ನು ಇಗ್ನೋರ್ ಮಾಡ್ತಾನೆ ಇರ್ತಾರೆ. ಸೊ ಯಾರೇ ಆಗಿರಲಿ, ಎಷ್ಟೇ ದ್ವೇಷ ಇರಲಿ, ಸೊ ಫುಡ್ ವಿಚಾರ ಅಂತ ಬಂದಾಗ ಆ್ಯಸ್ ಎ ಕುಕ್ ಆಗಿ ಕಿಚನ್, ಅದು ಕ್ವಾಟ್ಲೆ ಕಿಚನ್ ಅನ್ನುವಂತಹ ರಿಯಾಲಿಟಿ ಶೋನ ವಿನ್ ಆಗಿರುವಂತಹ ಮ್ಯೂಟೆಂಟ್ ರಘು ಅವರು ಕುಕಿಂಗ್ನಲ್ಲೇ ಸಾಕಷ್ಟು ಇಂಟ್ರೆಸ್ಟನ್ನು ಇಟ್ಕೊಂಡು ಅಂತಹ ಒಂದು ಶೋವನ್ನೇ ವಿನ್ ಆಗಿರುವಂತಹ ಮ್ಯೂಟೆಂಟ್ ರಘು ಅವರು ಊಟದ ವಿಷಯ ಬಂದಾಗ, ಅದರಲ್ಲೂ ಯಾರೇ ಆಗಿರಲಿ, ಈಗ ಜಸ್ಟ್ ಒಂದೇ ಒಂದು ಬೈಟ್ ತಾನೇ ಕೇಳ್ತಾ ಇರೋದು. ಸೊ ಅಷ್ಟು ಕೊಟ್ಟಿದ್ರು ಕೂಡ ಸಾಕಿರ್ತಾ ಇತ್ತು. ಬಟ್ ಅದನ್ನು ಕೂಡ ಕೊಡೋದಕ್ಕೆ ರೆಡಿ ಆಗಿರೋದಿಲ್ಲ, ಅಷ್ಟು ಇಗ್ನೋರ್ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಗಿಲ್ಲಿ ಅವರು ಒಂದು ಹಂತ ತನಕ ಕೇಳ್ತಾರೆ, ಒಂದು ಹಂತ ಅಲ್ಲ, ಹಂತ ಮೀರೇನೆ ಹೋಗಿದೆ. ಅತಿಯಾಗಿನೇ ಕೇಳಿದ್ರು. ಅಷ್ಟೆಲ್ಲ ಕೇಳಿದ್ರು ಕೂಡ ಮ್ಯೂಟೆಂಟ್ ರಘು ಅವರು ಕೊಟ್ಟಿರಲಿಲ್ಲ. ನಂತರ ಅವರಿಗೂ ಕೂಡ ಸ್ವಲ್ಪ ಬೇಜಾರಾಯಿತು ಅಂತ ಕಾಣಿಸುತ್ತೆ. ಸೊ ಆವಾಗ ಅವರು ರಕ್ಷಿತಾ ಅವ್ರ ಬಳಿ ಕೇಳ್ತಾ ಹೋಗ್ತಾರೆ, ಅಲ್ಲಿ ರಘು ಅಣ್ಣಂಗೆ ಮಾಡಿಕೊಟ್ಟಿದ್ಲ್ವ, ಅದನ್ನು ನನಗೂ ಕೂಡ ಒಂದ್ಸಲ ಮಾಡಿಕೊಡು, ನಾನು ಅದನ್ನು ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು ಅಂತ ಹೇಳಿ ಅವರಲ್ಲಿಂದ ಹೋಗಿರ್ತಾರೆ. ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ರಾಶಿಕಾ ಮತ್ತು ಸೂರಜ್ ಇಬ್ಬರು ಕೂಡ ಈ ಒಂದು ಫುಡ್ಡನ್ನು ಆರಾಮಾಗಿನೇ ಶೇರ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಇಲ್ಲಿ ಮ್ಯೂಟೆಂಟ್ ರಘು ಅವರ ಪ್ಲೇಟಿಂದನೇ ರಾಶಿಕಾ ಅವರು ಎತ್ಕೊಳ್ತಾರೆ. ಸ್ಟಿಲ್ ಅಲ್ಲಿ ಯಾವುದೇ ರೀತಿಯಾಗಿ ಮ್ಯೂಟೆಂಟ್ ರಘು ಅವರು ರಿಯಾಕ್ಷನನ್ನು ಮಾಡೋದಿಲ್ಲ. ಸಖತ್ ಬೇಜಾರಾಗುವಂತಹ ವಿಷಯ ಇದು. ಯಾಕಂತಂದರೆ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಶೇರ್ ಮಾಡ್ತಾ ಇದ್ದಂತಹ ಮ್ಯೂಟೆಂಟ್ ರಘು ಮತ್ತು ಗಿಲ್ಲಿ ಇಬ್ಬರು ಕೂಡ ಈ ಒಂದು ವಿಷಯದಲ್ಲಿ, ಅದು ಕೂಡ ಫುಡ್ ವಿಷಯದಲ್ಲಿ ಈ ರೇಂಜಿಗೆ ಹೋಗಿದೆ ಅಂತ ಹೇಳಿದ್ರೆ, ಅಷ್ಟೊಂದು ಜಗಳ ಆಗಿದೆಯಾ ಅಥವಾ ಅಷ್ಟೊಂದು ಮನಸ್ತಾಪ ಆಗಿದೆಯಾ ಅನ್ನುವಂತಹ ವಿಷಯ ಮೊದಲನೇದಾಗಿ ಬರುತ್ತೆ. ಅಥವಾ ಮ್ಯೂಟೆಂಟ್ ರಘು ಅವರಿಗೆ ಅಷ್ಟೊಂದು ಬೇಜಾರಾಗಿದೆಯಾ, ಅಷ್ಟೊಂದು ಬೇಜಾರಾಗಿದೆ ಅನ್ನೋದಾಗಿದ್ದರೆ ಅದು ಗಿಲ್ಲಿ ಏನು ಮಾಡ್ದ ಅನ್ನುವಂಥದ್ದು ತಿಳ್ಕೊಳ್ಬೇಕು. ನೋಡೋಣ ಅದು ಏನು ಅನ್ನೋದರ ಬಗ್ಗೆ ಎಪಿಸೋಡಲ್ಲಿ ತೋರಿಸ್ತಾರಾ ಇಲ್ವಾ ಗೊತ್ತಿಲ್ಲ. ಬಟ್ ಲೈವಲ್ಲಾದರೂ ಅದನ್ನು ತೋರಿಸ್ಬಹುದೇನೋ, ವೇಟ್ ಮಾಡಿ ನೋಡೋಣ. ಬಟ್ ಇಲ್ಲಿ ಮ್ಯೂಟೆಂಟ್ ರಘು ಅವರು ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಅನ್ನೋದು ಗೊತ್ತಿರುವಂತಹ ವಿಷಯನೇ. ಬಟ್ ಫ್ರೆಂಡ್ಶಿಪ್ಪಲ್ಲಿ ಈ ರೀತಿ ಜಗಳಗಳು ಕೂಡ ಕಾಮನ್ನೇ. ಬಟ್ ಫುಡ್ ವಿಷಯದಲ್ಲಿ ಆ ರೀತಿಯಾಗಿ ಮಾಡಿದ್ದು ನನಗೆ ಯಾಕೋ ಸ್ವಲ್ಪ ಇಷ್ಟ ಆಗಿಲ್ಲ. ಅದನ್ನು ಬಿಟ್ಟು ಇಲ್ಲಿ ರಘು ಅವರಿಗೂ ಕೂಡ ಸ್ವಲ್ಪ ಫ್ರೀಡಮನ್ನು ಕೊಟ್ಟರೆ, ಅಂದರೆ ಗಿಲ್ಲಿಗೆ ಫ್ರೀಡಮನ್ನು ಕೊಟ್ಟರೆ ಆತ ಕೂಡ ಹಾಗೇನೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಕೂಡ ಗೊತ್ತು. ಅದನ್ನು ಕೆಲವೊಂದು ಸಲ ಇಲ್ಲಿ ರಘು ಅವರು ಎಂಜಾಯ್ ಕೂಡ ಮಾಡ್ತಾರೆ. ಆದರೂ ಕೂಡ ಕಳಪೆ ಕೊಡುವಂತಹ ಸಮಯದಲ್ಲಿ ಅದೇ ರೀಸನನ್ನು ಕೊಡ್ತಾರೆ. ಅಗೇನ್ ಅದೇ ರೀತಿಯಾಗಿ ಊಟದ ವಿಷಯದಲ್ಲೂ ಕೂಡ ಅಷ್ಟೊಂದು ಇಗ್ನೋರ್ ಮಾಡ್ತಾರೆ. ಸ್ವಲ್ಪ ಇದು ಇವರಿಬ್ಬರ ಒಂದು ಬಾಂಡಿಂಗ್ನ, ಇವರಿಬ್ಬರ ಫ್ರೆಂಡ್ಶಿಪ್ಪನ್ನು ನೋಡ್ತಾ ಇದ್ದಂತಹ ಜನರಿಗೆ ಸ್ವಲ್ಪ ಸಖತ್ ಡಿಸಪಾಯಿಂಟ್, ಸಖತ್ ಬೇಜಾರಾಗುವಂತಹ ವಿಷಯ. ಇನ್ನು ಮತ್ತೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡೋದೇನಪ್ಪ ಅಂತ ಹೇಳಿದ್ರೆ, ಗಿಲ್ಲಿ ನಟ, ಸೊ ಇವರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅಥವಾ ಒಬ್ಬರನ್ನ ಕೆಳಗಡೆ ಹಾಕಿನ ಕಾಮಿಡಿ ಮಾಡ್ತಾರೆ ಅನ್ನೋದಾದರೆ ಬೇರೆಯವ್ರು ನಗಬಾರ್ದು. ಒಂದು ನಕ್ಕಿದ್ದಾರೆ ಅಂತ ಹೇಳಿದ್ರೆ ಸೊ ಅದನ್ನು ಒಪ್ಕೊಂಡಿದ್ದಾರೆ. ಸೊ ಅದಕ್ಕೆ ಇವರು ಕೂಡ ಅಷ್ಟೇ
ತಪ್ಪು ಅಂತಾನೆ. ಇವಾಗ ಯಾರಾದರೂ ತಪ್ಪು ಮಾಡ್ತಾ ಇದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋದು ಕೂಡ ತಪ್ಪು ಅಂತ ಹೇಳ್ತಾರಲ್ವ, ಹಾಗೇನೆ ಗಿಲ್ಲಿ ಮಾಡಿದ್ದು ತಪ್ಪು ಅನ್ನೋದಾದರೆ ಅದನ್ನು ನೋಡಿ ನಗ್ತಾ ಇರೋದು ಕೂಡ ಇವ್ರ ತಪ್ಪೇನೆ. ಆ ಜಾಗವನ್ನು ಬಿಟ್ಟು ಹೋಗಬೇಕು ಅಥವಾ ಆನ್ ದ ಸ್ಪಾಟಲ್ಲಿ ಹೇಳಬೇಕು. ಅದನ್ನು ಬಿಟ್ಟು ವಾರಂತ್ಯ ಬರಲಿ ಇದೇ ಒಂದು ರೀಸನ್ ಸಾಕು, ಅಥವಾ ನಾಮಿನೇಷನ್ ಬರಲಿ ಇದೇ ರೀಸನ್ ಸಾಕು, ಅದನ್ನೇ ಇಟ್ಕೊಂಡು ಹೇಳೋಣ ಅಂತ ಕಾಯ್ತಾ ಇರೋದು ಮನೆಯವರ ದೊಡ್ಡ ತಪ್ಪು. ಸೊ ಗಿಲ್ಲಿದು ಎಷ್ಟು ತಪ್ಪಾಗುತ್ತೋ ಮನೆಯವ್ರದ್ದು ಕೂಡ ಅಷ್ಟೇ ತಪ್ಪಾಗುತ್ತೆ. ಆನ್ ಸ್ಪಾಟಲ್ಲಿ ಹೇಳಬೇಕು ಅಥವಾ ಆ ಪ್ಲೇಸಿಂದ ಬಿಟ್ಟು ಹೋಗಬೇಕು, ಎರಡರಲ್ಲಿ ಒಂದಾದರೂ ಮಾಡಬೇಕು. ಬಟ್ ಆ ಪ್ಲೇಸಲ್ಲಿ ಕೂತು ಸಖತ್ ಎಂಜಾಯ್ ಮಾಡಿ ವಾರಾಂತ್ಯದಲ್ಲಿ ತಗೊಂಡು ಬಂದು ಅದೇ ರೀಸನನ್ನು ಕೊಡ್ತಾರೆ. ಇದು ಮೊದಲನೇದು. ಇನ್ನು ಗಿಲ್ಲಿ ವಿಷಯವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ, ಗಿಲ್ಲಿ ಕೂಡ ಅಷ್ಟೇ. ಇವಾಗ ಎಲ್ಲರನ್ನು ಕೂಡ ಕಾಮಿಡಿ ಮಾಡೋದು ಆತನ ನೇಚರ್, ಓಕೆ. ಬಟ್ ಯಾರೆಲ್ಲ ಈ ರೀತಿಯಾಗಿ ಮಾತಾಡಿರ್ತಾರೋ, ಅಂದರೆ ವಾರಾಂತ್ಯದಲ್ಲಿ ಬಂದು ಈ ರೀತಿಯಾಗಿ ಅದೇ ಕಾರಣವನ್ನು ಇಟ್ಕೊಂಡು ನೀನು ಮಾಡೋದು ಒಬ್ಬರನ್ನ ಕೆಳಗೆ ಹಾಕಿ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೋ, ಅವರಿಗೆ ಕಾಮಿಡಿ ಮಾಡುವಂತಹ ಸಮಯದಲ್ಲೇ ಅವರೇನೋ ನಗ್ತಾ ಇದ್ರೆ ಆ ಸ್ಪಾಟಲ್ಲೇ ಅವ್ರಿಗೆ ಹೇಳಬೇಕು, ಇವಾಗ ನಗ್ತಾ ಇದೆಯಾ, ಆಮೇಲೆ ವಾರಾಂತ್ಯದಲ್ಲಿ ಬಂದು ಇದನ್ನೇ ರೀಸನ್ ಕೊಡಬೇಡ ಅಂತ ಕೂಡ ಆನ್ ಸ್ಪಾಟಲ್ಲಿ ಹೇಳಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಮುಖ ಕೊಡ್ದಂಗೆ ಇರುತ್ತೆ. ಇದೊಂದು. ಇದನ್ನ ಬಿಟ್ಟರೆ ಮತ್ತೊಂದೇನಪ್ಪ ಅಂತಂದರೆ, ಅವ್ರು ಅಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮ್ಯೂಟೆಂಟ್ ರಘುನೇ ಅಂತ ತಿಳ್ಕೊಳ್ಳಿ. ಸೊ ಅವ್ರು ಅಷ್ಟೊಂದು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಕೂಡ ಸ್ವಲ್ಪನಾದರೂ ಇಗ್ನೋರ್ ಮಾಡೋದನ್ನು ಕಲಿಬೇಕು. ಇಲ್ಲ ಅಂತ ಹೇಳಿದ್ರೆ ಇವರ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಏನೂ ಇಲ್ಲ, ಅದಕ್ಕೆ ಬೆಲೆನೇ ಇಲ್ಲ ಅನ್ನೋ ರೀತಿನಲ್ಲಿ ಆಗುತ್ತೆ. ಸೊ ಹೀಗಾಗಿ ಅತಿಯಾಗಿ ಅಲ್ಲಿ ಮ್ಯೂಟೆಂಟ್ ರಘು ಅವ್ರು ಹೇಳ್ತಾ ಇದ್ದಾಗ ಕೂಡ ಮತ್ತೆ ಪದೇ ಪದೇ ಕೇಳೋದೇನಿದೆ ಸರಿ ಅಲ್ಲ. ಇವಾಗ ಊಟದ ವಿಷಯದಲ್ಲಿ ಮ್ಯೂಟೆಂಟ್ ರಘು ಅವರು ಅಷ್ಟೊಂದು ಇಗ್ನೋರ್ ಮಾಡಿದ್ದಾರೆ. ಇವತ್ತು ಅಟ್ಲೀಸ್ಟ್ 1-2 ದಿನನಾದರೂ ಮ್ಯೂಟೆಂಟ್ ರಘು ಅವರನ್ನು ಸ್ವಲ್ಪ ಅವಾಯ್ಡ್ ಮಾಡಲಿ. ಸೊ ಆವಾಗ ಮ್ಯೂಟೆಂಟ್ ರಘು ಅವರಿಗೆ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ, ಗಿಲ್ಲಿ ಅವರು ಆ ಒಂದು ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಮ್ಯೂಟೆಂಟ್ ರಘು ಅವರು ಎಷ್ಟೇ ಬೈದ್ರು ಕೂಡ ಅವ್ರು ಹಿಂದೆನೇ ಹೋಗ್ತಾ ಇದ್ದಾರೆ. ಸೇಮ್ ಕಾವ್ಯ ವಿಷಯದಲ್ಲೂ ಕೂಡ ಅದೇನೇ ತಪ್ಪು ಮಾಡಿದ್ರು. ಇವಾಗ ಮ್ಯೂಟೆಂಟ್ ರಘು ಅವರ ವಿಷಯದಲ್ಲೂ ಕೂಡ ಇದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರು ಕೌಂಟ್ರನ್ನ ಕೊಡೋದ್ರಲ್ಲಿ ಸೂಪರ್ ಆಗಿದ್ದಾರೆ. ಸೊ ಹೀಗಾಗಿ ಯಾರೆಲ್ಲ ಇವ್ರು ಕಾಮಿಡಿನ ನೋಡಿ ನಕ್ಕಿ ನಂತರ ವಾರಾಂತ್ಯದಲ್ಲಿ ಅದೇ ರೀಸನನ್ನು ಕೊಡ್ತಾರೋ ಅವರಿಗೆ ಆನ್ ಸ್ಪಾಟಲ್ಲಿ ಕೌಂಟರ್ ಕೊಡಬೇಕು ಒಂದು. ಇನ್ನು ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾರಾದರೂ ಒಬ್ಬರು ಇವರನ್ನು ಸ್ವಲ್ಪ ಯಾವುದೋ ಒಂದು ರೀಸನ್ಗೆ ಇವರಿಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಕೂಡ ಅದೇ ರೀತಿಯಾಗಿ ಅವರನ್ನು ಅವಾಯ್ಡ್ ಮಾಡೋದು ಸ್ವಲ್ಪ ಕಲಿಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಮತ್ತು ಈ ಓವರ್ ಆಲ್ ಟಾಪಿಕ್ನ ಬಗ್ಗೆ ನನ್ನ ಒಂದು ರಿವ್ಯೂ ಅಥವಾ ನನ್ನ ಒಂದು ಒಪಿನಿಯನ್ ಅಂತಲೇ ಕನ್ಸಿಡರ್ ಮಾಡಿ, ನನ್ನ ಒಂದು ಅಭಿಪ್ರಾಯ ಅಷ್ಟೇ ಇದು. ಸೊ ನಿಮಗೆ ಅನಿಸುತ್ತೆ ಈ ಒಂದು ಅಭಿಪ್ರಾಯವನ್ನು ಕೇಳಿದಾಗ ಸರಿ ಅಂತ ಅನ್ನಿಸ್ತಾ ಅಥವಾ ತಪ್ಪು ಅಂತ ಅನ್ನಿಸ್ತಾ? ನಿಮ್ಮ ಪ್ರಕಾರ ಗಿಲ್ಲಿದು ಸರಿನಾ ಅಥವಾ ರಘು ಅವರು ಸರಿನಾ ಅಥವಾ ಇಬ್ಬರು ಕೂಡ ಸರಿನಾ ಅಥವಾ ಇಬ್ಬರು ಕೂಡ ತಪ್ಪಾ? ನಿಮ್ಮ ಅಭಿಪ್ರಾಯ ಏನು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.